ಸೀತಮ್ಮ, ಶ್ರೀಗೆ ಹಸಿವಾಗಿದೆ. ರೂಮಿಗೆ ನಂಗೂ ಅವಳಿಗೂ ತಿಂಡಿ ತಕೊಂಡು ಬನ್ನಿ. ನಾವು ಮೇಲೆ ಇರ್ತೀವಿ ಎಂದವನು ಹೆಂಡತಿಯ ಕೈ ಬಿಡದೆ ಹಾಗೆಯೇ ಎಳೆದುಕೊಂಡೇ ಹೋಗುತ್ತಿದ್ದನು. ನಿಲ್ಲು ಅಭಿ, ತಂದೆಯ ದನಿಗೆ ನಿಲ್ಲಲೇಬೇಕಾಯಿತು. ಆಗಲಿಂದ ಮಾತನಾಡಿಸಿದ್ರೂ ಕಿವಿಗೆ ಹಾಕಿಕೊಳ್ಳದೆ ಹೋಗ್ತಿದ್ಯಾ? ಇನ್ನೂ ನಮ್ಮ ಮೇಲೆ ಕೋಪದಲ್ಲೇ ಇದೆಯಾ? ನಗುತ್ತಲೇ ಕೇಳಿದರು ಅಶೋಕ್. ವ್ಯಂಗ್ಯ ನಗು ನೀಡಿದವನು, ಇದು ನಿಜವಾದ ವಿಚಾರ ಅಲ್ಲ ನನಗೆ. ಇನ್ನು ನನ್ನ ಹೆಂಡತಿಗೆ ತಿಂಡಿ ತಿನಿಸಿ ಮಾತ್ರೆ ಕೊಟ್ಟು ಕಾಲೇಜ್ಗೆ ಕರ್ಕೊಂಡು ಹೋಗೋದು ಇದೆ. ನೇರವಾಗಿ ವಿಷಯ ಹೇಳಿ. ಚೂಪಾದ ಕತ್ತಿಯಂತೆ ಬಂದವು ಮಾತುಗಳು. ಶ್ರೇಣಿಕಾ ಸುಮ್ಮನೆ ಗಂಡನ ನಡೆಯನ್ನು ಗಮನಿಸುತ್ತಿದ್ದಳು. ಈ ಥರ ಮೊಂಡು ಹಠನೆ ಬೇಡ ಅನ್ನೋದು. ನೀನಿಷ್ಟದಂತೆ ನಿನ್ನ ಬೆಳೆಸಿದ್ದಕ್ಕೆ ಯಾವಾಗಲೂ ನಿನ್ನದೇ ಆಗಬೇಕು ಅನ್ನೋ ಸ್ವಾರ್ಥ ಒಳ್ಳೆಯದಲ್ಲ ಕಣೋ. ಇದೆಲ್ಲ ಬಿಡು ಅಭಿ, ಎಲ್ಲರ ಜೊತೆ ಚೆನ್ನಾಗಿರು. ಹೇಗಾದರೂ ಮಗನ ಓಲೈಸಲು ನೋಡುತ್ತಿದ್ದರು ಅಶೋಕ್. ಆದರೆ ಸುಲಭವಾಗಿ ಬಗ್ಗಲು ಅವನು ಅಭಿಮನ್ಯು ವರ್ಮ. ಅಯ್ಯೋ, ನನ್ನ ಹೆಂಡತಿ ನಾನು ಕರ್ಕೊಂಡು ಹೋದರೆ ಅದರಲ್ಲಿ ಮೊಂಡು ಏನಿದೆ? ಇದೊಳ್ಳೆ ಕತೆ ಆಯ್ತಲ್ಲ. ಅಪಹಾಸ್ಯ ಮಾಡಿ ನಕ್ಕನು. ಇದಂತೂ ಉರಿಸುವ ಕಲೆಯೇ. ನಾನು ಹಾಗೆ ಹೇಳಲಿಲ್ಲ. ನಿನ್ನೆ ನಡೆದ ವಿಷಯ ಅಲ್ಲಿಗೆ ಬಿಟ್ಟು ಇವತ್ತಿಂದು ಏನಿದೆ ಅದರ ಕಡೆ ಗಮನ ಕೊಡು ಅಂತ ಹೇಳಿದ್ದು. ನಮ್ಮನ್ನು ಅಣಕಿಸುವಂತ ಅಲ್ಲ. ಆದಷ್ಟು ತಾಳ್ಮೆ ತಂದುಕೊಂಡೇ ಹೇಳಿದರು ಅಶೋಕ್. ಈಗ ಯಾವ ವಿಷಯದ ಬಗ್ಗೆ ಮಾತು? ಅದನ್ನು ಹೇಳಿದರೆ ಸಾಕು. ಈ ಕೆಲಸಕ್ಕೆ ಬಾರದ ಮಾತು ಬೇಡ. ಅವನ ಮಾತು ಮುಖಕ್ಕೆ ಹೊಡೆದಂತೆ ಇದ್ದವು. ನೋಡು, ಇವತ್ತು ಸನ್ನಿಧಿ ಮದುವೆ ಸಲುವಾಗಿ ಸಾತ್ವಿಕ್ ಮನೆ ದೇವರ ಬಳಿ ಪೂಜೆ ಇಡಿಸಿದ್ದಾನೆ. ನಿನ್ನೆನೆ ಹೇಳೋಕ್ಕೆ ನೋಡಿದ, ಆದರೆ ನೀನು ಕೋಪದಲ್ಲಿ ಇದ್ದೆ. ಅದು ಏನೇನೋ ಆಗೋಯ್ತು, ಹೇಳೋಕ್ಕೆ ಆಗಲಿಲ್ಲ. ಅದಕ್ಕೆ ಈಗ ನಾನೇ ಹೇಳ್ತಿದ್ದೀನಿ. ಶ್ರೇಣಿಕಾ, ನೀನು ಹೋಗಿ ತಯಾರಾಗಿ ಬನ್ನಿ, ಬೇಗ ಹೊರಡೋಣ. ಮಗನನ್ನು ಬರುವಂತೆ ಅಪ್ಪಣೆ ಮಾಡಿದರು. ಜೇಬಿನೊಳಗೆ ಕೈ ಹೇಳಿಸಿ ಎಲ್ಲರೆಡೆ ನೋಡಿದವನು, ಅಣ್ಣ ಫಂಕ್ಷನ್ಗೆ ನಿಮ್ಮನ್ನು ಕರೆದಿದ್ದಾರೋ ಅಥವಾ ಈಗ ದೊಡ್ಡಪ್ಪನೇ ಕರೆದದ್ದೋ? ಆಕಾಶ್ ನಡೆ ದೃಷ್ಟಿ ನೆಟ್ಟು ಕೇಳಿದ. ಈಗಂತ ಸತ್ಯ ತಿಳಿಯಲೇಬೇಕು. ನನ್ನ ರಾತ್ರಿ ಮಲಗುವಾಗ ಸಾತ್ವಿಕ್ನೇ ಬಂದು ಕರೆದ. ಇಶಾನ್ನ ಕೂಡ ರಾತ್ರಿನೇ ಕರೆದಿದ್ದಾರೆ. ನೀನು ವರುಣ್ ಮಿಸ್ ಆಗಿದ್ದೀರಾ ಅಷ್ಟೇ. ತಮ್ಮನ ಮನದಲ್ಲಿ ಕೆಳಗಿಳಿಯನು ಆಕಾಶ್. ತಾನು ಹೇಳದಿದ್ದರೂ ಅಭಿಗೆ ಹೇಗೋ ತಿಳಿಯುವುದೆಂದು ನಿಜವನ್ನೇ ಹೇಳಿದ್ದ. ಮತ್ತೆ ತನ್ನ ನೋಟ ತೀಕ್ಷ್ಣ ಮಾಡಿದವನು, ಅವನು ತಂಗಿ ಮದುವೆ ಸಲುವಾಗಿ ಪೂಜೆ ಇಡಿಸಿದ್ರೆ ನಾನು ಯಾಕೆ ಬರಬೇಕು? ಈಗಲೂ ಕೂಡ ನೀವು ನಿನ್ನೆ ಅವನು ಕರಿತಿದ್ದ, ನಾನೇ ಕೋಪ ಮಾಡಿಕೊಂಡು ಜಗಳ ಮಾಡಿದೆ, ಅದಕ್ಕೆ ಕರೆಯಲಿಲ್ಲ ಅನ್ನುವ ಥರನೇ ಮಾತನಾಡ್ತಿದ್ದೀರಾ. ನಿನ್ನೆ ಬಿಡಿ, ಇವಾಗ ಬೆಳಿಗ್ಗೆ ಅವನೇ ಬಂದು ಕರೆಯೋಕ್ಕೆ ಏನಾಗಿದೆ? ಅವನ ಹೆಂಡತಿಗೆ ಇನ್ನೊಬ್ಬರ ತಪ್ಪು ತೋರಿಸೋಕ್ಕೆ ಬರ್ತದೆ, ಮನೆ ಸಮಾರಂಭಕ್ಕೆ ಕರೆಯೋಕ್ಕೆ ಬರಲ್ವಾ? ಒಂದೊಂದು ಮಾತು ಬೀಸಿ ಹೊಡೆದಂತೆಯೇ ಬರುತ್ತಿದ್ದವು. ಆಗಲ್ಲ ಕಣೋ ಅಭಿ, ಮನೆಯವರ ಕರೆಯೋದು ಏನು? ತಂಗಿ ಮದುವೆ ಅಂತ ನೀವೇ ಬಂದು ನಿಂತು ಓಡಾಡಿ ಎಲ್ಲ ಕೆಲಸ ಮಾಡ್ಕೋಬೇಕು. ಅದಕ್ಕೂ ಕರಿಬೇಕಾ? ತಾವೇ ಸೋತು ನುಡಿದರು. ನಿರುಪಮ ಮಗ ಬಗ್ಗನು ಎಂದು ತಿಳಿದಿದ್ದರಿಂದ ಖಂಡಿತ ಕರಿಬೇಕು. ನಾನೇ ಇವರ ವಿಷಯಕ್ಕೆ ಹೋಗಿದ್ದಕ್ಕೆ ಅಣ್ಣ ತಂಗಿ ಕೊಟ್ಟಿರುವ ಮರ್ಯಾದೆ ಮರೆತಿಲ್ಲ. ನಾನು ಈಗ ಮತ್ತೆ ನಾನೇ ಹೋಗಿ ಯಾಕೆ ಬಂದೆ ಅಂತ ಅನಿಸ್ಕೋಬೇಕಾ? ಹೇಳಿದ್ದು ತಾಯಿಗಾದರೂ ಮುಟ್ಟಿದ್ದು ಇನ್ಯಾರಿಗೋ. ಎಲ್ಲದರಲ್ಲೂ ಒಂದೊಂದು ತಪ್ಪು ಹುಡುಕಿ ಕಿರಿಕ್ ತೆಗಿಬೇಡ ಅಭಿ. ಮನೆಯವರೆಲ್ಲ ಖುಷಿಯಿಂದ ಹೊರಟಿದ್ದೇವೆ, ಅದನ್ನು ಹಾಳು ಮಾಡಬೇಡ. ಎಲ್ಲರೂ ಆಗಲೇ ಹೊರಟಾಗಿದೆ, ಉಳಿದಿರುವುದು ನೀವಿಬ್ಬರು. ಮಾತು ನಿಲ್ಲಿಸಿ ಸುಮ್ಮನೆ ಹೋಗಿ ತಯಾರಾಗಿ. ಕೊನೆಯ ಮಾತು ಎಂಬಂತೆ ಆದೇಶಿಸಿದರು ಅಶೋಕ್. ಮಗನ ಮಾತು ಸಹಿಸಲು ಆಗದೆ ಅಷ್ಟಕ್ಕೆ ಸಿಡಿದ ಅಭಿ, ಅದನ್ನು ನೀವು ನನಗೆ ಹೇಳೋದು ಬೇಕಾಗಿಲ್ಲ. ನಮ್ಮಿಬ್ಬರನ್ನು ಕರೆಯೋರು ರೂಮಿಗೆ ಬಂದು ಕರಿಬೇಕಾಗಿತ್ತು. ನಾವೇ ಇಲ್ಲಿಗೆ ಬಂದಾಗ ಕಾಟಾಚಾರಕ್ಕೆ ಕರೆಯೋಕ್ಕೆ ನೀವೇ ಬೇಕಾ? ನಾನೇನು ಗತಿ ಇಲ್ಲದವನಲ್ಲ. ಈಗ ನಿಮ್ಮ ಕಂಪನಿ ಬಿಟ್ಟರು ನನ್ನ ಮಕ್ಕಳು ಮೊಮ್ಮಕ್ಕಳು ಕೂತು ತಿನ್ನುವಷ್ಟು ಆಸ್ತಿ ನಾನೇ ಮಾಡಿದ್ದೀನಿ. ಅಂಥದ್ರಲ್ಲಿ ಆಕಾಶ್ ಇಶಾನ್ಗೆ ಹೇಳಿ ನನಗೆ ಹೇಳಿಲ್ಲ ಅಂದರೆ ಏನರ್ಥ? ಹೀಗೇನು ಕರೆದು ಆಯಿತು ತಾನೆ, ಬಿಟ್ಟಾಕಿ. ಬರೋದು ಬಿಡೋದು ನನ್ನಿಷ್ಟ. ನಾನು ಬರ್ತಿಲ್ಲ, ನೀವು ಹೋಗಿ. ತನ್ನ ಆತ್ಮಗೌರವಕ್ಕೆ ಧಕ್ಕೆ ತರುವ ಯಾವ ಮಾತನ್ನು ಕೇಳೋದಿಲ್ಲ ಅಭಿ. ಮಗನ ದೂರು ನಿಜವೇ, ಆದರೂ ಒಪ್ಪುವಂತೆ ಇರಲಿಲ್ಲ. ನಿರುಪಮರಿಗೆ ಬಿಕ್ಕಟ್ಟಿನ ಸ್ಥಿತಿ. ನಂಗೊತ್ತಿತ್ತು ನೀನು ಹೀಗೆ ಏನಾದರೂ ತಗಾತೆ ತೆಗಿತೀಯ ಅಂತ.
ಈ ಥರ ಆಡುವುದಾದರೆ ನೀನು ಅಲ್ಲಿಗೆ ಬರುವುದೇ ಬೇಡ. ಶ್ರೀನಾದರೂ ಬರ್ತಾಳೆ. ಹೋಗು ಶ್ರೀ, ರೆಡಿಯಾಗು. ಸೊಸೆ ಕಡೆ ನೋಡಿ ಹೇಳಿದರು ಮಗ ಬಗ್ಗನು ಎಂದು. ಹೌದು, ನೀನೋಗಿ ಮೊದಲು ತಯಾರಾಗು. ಶ್ರೀ, ಕಷ್ಟ ಆದರೆ ಬೇಕಿದ್ರೆ ನಾವು ಸಹಾಯ ಮಾಡ್ತೀವಿ. ಇವತ್ತು ದೇವಸ್ಥಾನದ ಹತ್ರ ಅನ್ನದಾನ ಸೇವೆ ಇರುತ್ತೆ. ರೇಷ್ಮೆ ಸೀರೆ ಹುಡು. ನಿನ್ನ ಹತ್ರ ಇಲ್ಲ ಅಂದರೆ ಅವತ್ತು ಸನ್ನಿಧಿ ಕೊಟ್ಲಲ್ಲ, ಆ ಸೀರೆನೇ ಹುಡು. ಮದುವೆಗೆ ಇನ್ನೊಮ್ಮೆ ಬೇರೆ ಬಟ್ಟೆ ಆರ್ಡ್ರ್ ಕೊಡೋಣ. ಸೊಸೆ ಒಪ್ಪಿದ್ರೆ ಮಗ ಒಪ್ಪುವನು ಎಂದು ಶ್ರೀನ ಹೊರಡಲು ಹೇಳಿದರು ಅರ್ಪಿತಾ. ಅಭಿಯ ಮಾತಿಗೆ ಮುಂಚೆ ಪ್ರತಿಕ್ರಿಯಿಸಿದ ಶ್ರೀನಿಕಾ, ಅಲ್ಲ ಮಾವ, ಅದೇಗೆ ಆಗುತ್ತೆ? ನನ್ನ ಗಂಡನ ಒಪ್ಪಿಗೆ ಇಲ್ಲದೆ ನಾನು ಬರೋಕ್ಕೆ? ನೀವು ನೋಡಿದರೆ ನನ್ನ ಮುಂದೆನೇ ನನ್ನ ಗಂಡ ಬಂದರೆ ಎಷ್ಟು ಬಿಟ್ಟರೆ ಎಷ್ಟು ಅನ್ನುವ ಭಾವದಲ್ಲಿ ಕರಿತಿದ್ದೀರಾ. ಇನ್ನಿವರು ಸಾತ್ವಿಕ್ ಮತ್ತು ಇಂಚರ ಅವರು, ಇವರಂತೂ ನಿನ್ನೆಯೂ ಕರೆದಿಲ್ಲ. ಈಗ ನಮ್ಮೆದುರಿಗೆ ಇದ್ದರೂ ಒಂದು ಮಾತು ಕರೆಯದೆ ಹೇಗೆ ನಿಂತಿದ್ದಾರೆ ನೋಡಿ. ನೀವೇ ಮನೆ ಯಜಮಾನ ಆಗಿ ಕರಿಬೇಕಾಗಿತ್ತು. ಕರೆದಿದ್ದೀರಾ. ನಮಗೆ ಸಮಯ ಇದ್ದರೆ ಖಂಡಿತ ಬರ್ತೇವೆ ಬಿಡಿ. ಇದಂತೂ ಯಾವ ನಿರೀಕ್ಷೆ ಮಾಡಿರದ ಸಂದರ್ಭ. ಎಲ್ಲರ ಕಣ್ಣು ದಪ್ಪ ಮಾಡಿಕೊಂಡು ನೋಡುವಂತೆ ಬಾಯಿ ತೆರೆದಿದ್ದಳು ಶ್ರೀನಿಕಾ ಅಭಿಮನ್ಯು ವರ್ಮ. ಸೊಸೆಯ ಮಾತು ಇಡಿಸದ ಅರ್ಪಿತಾ, ಶ್ರೀನಿಕಾ, ನಾಲಿಗೆ ಉದ್ದ ಆಗಿದೆಯಾ ನಿಂದು? ಅವ್ರು ನಿಮ್ಮ ಮಾವ, ಅವರಿಗೆ ಎದುರು ನಿಂತು ಉತ್ತರ ಕೊಡ್ತೀಯಾ? ಇದೇನಾ ನೀನು ಕಲಿತಿರುವ ಸಂಸ್ಕಾರ? ರೆಡಿಯಾಗಿ ಅಂದರೆ ಸುಮ್ಮನೆ ಹೋಗುವುದು ಕಲೀರಿ, ತಿರುಗಿ ಮಾತನಾಡುವುದಲ್ಲ. ಕಣ್ಣು ಕೆಂಪು ಮಾಡಿಕೊಂಡು ಗದರಿದರು. ಅವರ ನೋಟಕ್ಕೆ ಜಗ್ಗದ ಶ್ರೀನಿಕಾ, ಇದರಲ್ಲಿ ಎದುರುತ್ತರಿಸುವುದು ಏನಿದೆ ಅತ್ತೆ? ಅವ್ರು ಕರೆದ್ರು, ನಾನು ಉತ್ತರ ಕೊಟ್ಟೆ ಅಷ್ಟೆ. ಇದರಲ್ಲಿ ನೀವು ಕೋಪ ಮಾಡಿಕೊಳ್ಳುವಂಥದ್ದು ಏನಿದೆ? ಒಂದೊಂದು ಸಾರಿ ಒಂದೊಂದು ರೀತಿಯಲ್ಲಿ ಇರ್ತೀರಾ ನೀವು. ನಿನ್ನೆ ತಿಂಡಿ ಕೊಡಿ ಅಂತ ಅಷ್ಟು ಕೂಗಿದಾಗಲೇ ನಿಮ್ಮ ಸೊಸೆ ಹತ್ರ ಅವಳಿಗೆ ಆಮೇಲೆ ಕೊಡು ಅಂತ ಆರ್ಡ್ರ್ ಮಾಡಿದ್ದೆ ನೀವು. ಈಗ ನೀವು ಬಂದು ನನಗೆ ಕಷ್ಟ ಅಂತ ಸಹಾಯ ಮಾಡ್ತೀರಾ? ಅವು ಫನ್ನಿ. ನಕ್ಕವಳ ರೀತಿಗೆ ಅಚ್ಚರಿಯಂತೂ ಎಲ್ಲರಿಗೂ ಜಾಸ್ತಿಯೇ. ಶ್ರೀನಿಕಾ, ದೊಡ್ಡವರು ಮಾತನಾಡುವಾಗ ಮಧ್ಯೆ ನೀನು ಯಾಕೆ ಮಾತನಾಡೋದು? ತೆಪ್ಪಗೇರು. ಅವರವರು ಮಾತನಾಡಲಿ. ಬೇಡ ಎಂದುಕೊಂಡರು. ರೇಗಿದರು ಮಗಳ ಮೇಲೆ ರೂಪ. ತಾಯಿಯ ಮಾತಿಗೆ ಗಮನ ನೀಡದೆ, ಆಮೇಲೆ ನಿಮ್ಮ ಸಹಾಯ ನನಗೆ ಬೇಡ ದೊಡ್ಡತ್ತೆ. ನನಗೆ ಆಕ್ಸಿಡೆಂಟ್ ಆದಾಗಲೇ ನನ್ನ ಗಂಡ ಬಟ್ಟೆ ಬದಲಾಯಿಸೋಕ್ಕೆ, ತಿನ್ನೋಕ್ಕೆ, ಕೂರೋಕ್ಕೆ ಎಲ್ಲ ರೀತಿಯಲ್ಲೂ ನನಗೆ ಸಹಾಯ ಮಾಡಿದ್ದಾರೆ. ಈಗಲೂ ಮಾಡ್ತಿದ್ದಾರೆ. ನನಗೆ ಬದುಕಲು ಅವರಷ್ಟೇ ಸಾಕು. ನನ್ನ ಗಂಡನ ಮಾತು ಮೀರಿ ನನ್ನ ಎತ್ತವರ ಮಾತು ಕೇಳುವುದಿಲ್ಲ ನಾನು. ನನ್ನ ಗಂಡನ ಪರ್ಮಿಷನ್ ಮುಖ್ಯ. ದೃಢವಾಗಿ ನುಡಿದ ಮಾತುಗಳು ಅಭಿಯ ಮೇಲಿನ ನಂಬಿಕೆ ಎಷ್ಟಿದೆ ಎಂದು ತೋರುತ್ತಿದ್ದವು. ಅಭಿ ಮಾತ್ರ ತನಗೂ ಇದಕ್ಕೂ ಸಂಬಂಧವೇ ಇಲ್ಲ ಎಂಬಂತೆ ಸುಮ್ಮನೆ ಹೆಂಡತಿಯ ಅವತಾರ ನೋಡುತ್ತಿದ್ದನು. ಸನ್ನಿಧಿ, ನೀನು ಈ ಮನೆ ಮಗಳಾಗಿ ಅಭಿಯವರು ನಿಂಗೆ ಅಣ್ಣ ಆಗಬೇಕು ತಾನೆ? ಹಾಗಿದ್ದು ಕೂಡ ಒಂದು ಮಾತು ಬಾ ಅಣ್ಣ ಅಂತ ಕರೆದಿದ್ರೆ ಅವರು ಬರೋಲ್ಲ ಅಂತಿದ್ರಾ? ನೀವೇ ಕರೆಯೋಕ್ಕೆ ಇಷ್ಟೊಂದು ಆಲಸ್ಯ ತೋರಿದರೆ ಅವರು ಯಾವ ಮುಖ ಇಟ್ಕೊಂಡು ಬರ್ತಾರೆ? ಹಾಗೆ ಇನ್ನೊಂದು ವಿಚಾರ, ರಾತ್ರಿ ನೀವು ಮಾತನಾಡಿದ ಅಷ್ಟು ಮಾತು ನನಗೆ ಕೇಳಿಸಿದೆ. ನಾನು ನಿಮಗೇನು ಹೇಳೋಲ್ಲ. ಕನಿಷ್ಠ ಪಕ್ಷ ನೀವೆಲ್ಲ ಇನ್ಮೇಲೆ ಹಾಗೆ ಆಗೋಲ್ಲ. ಏನೋ ತಿಳಿದೆ ತಪ್ಪು ನಡೆದಿದೆ ಅಂತ ಒಂದು ಕ್ಷಮೆ ಕೇಳಿದ್ರೋ ನನ್ನ ಗಂಡ ನಿನ್ನೆ ಅಷ್ಟೊಂದು ಕೂಗಾಡ್ತಿರ್ಲಿಲ್ಲ. ಮಾಡೋದು ಮಾಡಿ ಅವರ ಮೇಲೆ ಗೂಬೆ ಕೂರಿಸ್ತೀರಾ? ಬರುತ್ತಾ ಮಾತುಗಳು ಗಂಭೀರವಾಗಿಯೇ ಮುಂದುವರಿದವು. ಈ ವಿಚಾರ ಅಭಿಗೂ ಹೊಸದೆ. ಇಂಚರ, ನೀನು ಇಲ್ಲೇ ನಿಂತಿರು. ನಿನ್ನಾದಿನಿ ಕೊಟ್ಟಿರುವ ಸೀರೆ ನನಗೆ ಬೇಡ. ಈಗಲೇ ತಂದುಕೊಡ್ತೀನಿ, ವಾಪಸ್ ತಗೋ. ನನ್ನ ಹತ್ರ ಎಲ್ಲ ರೀತಿಯ ಬಟ್ಟೆಗಳು, ಒಡವೆಗಳು ಇದ್ದಾವೆ. ನನ್ನ ಗಂಡ ಮುಂದೆ ಇಂತಹ ದಿನ ಬಾರದಿರಲಿ ಎಂದು ಎಲ್ಲವನ್ನೇ ಕೊಡಿಸಿದ್ದಾರೆ. ಅವತ್ತು ಅಭಿ ಬೇಡ ಅಂದರೂ ನಾನೇ ಸೀರೆ ತೆಗೆದುಕೊಳ್ಳೋಕ್ಕೆ ಒಂದೇ ಕಾರಣ, ಅದು ಮುತ್ತೈದೆಯಾಗಿ ಸೀರೆ ಬೇಡ ಅನ್ನಬಾರ್ದು ಅಂತ. ಆದರೆ ಅದರಲ್ಲಿ ನಿಮ್ಮಗಳ ಒಣ ಪ್ರತಿಷ್ಠೆ ಇದೆ ಅಂದರೆ ಅದು ನನಗೆ ಬೇಡವೇ ಬೇಡ ಎಂದವಳು ಮೆಟ್ಟಿಲು ಹತ್ತಿ ಮೇಲೆ ನಡೆದು ಸೀರೆ ಹಿಡಿದು ಬಂದಳು. ತಗೋ ಇಂಚಾರ, ನೋಡು ಸರಿಯಾಗಿ ಇದೆಯಾ ಅಂತ. ಆಮೇಲೆ ಇನ್ನೊಂದು ವಿಷಯ, ಇನ್ಮೇಲೆ ನೀವು ನನ್ನ ಅಕ್ಕ ಅನ್ನಬೇಕು ಸಂಬಂಧದಲ್ಲಿ. ನೀವು ನನ್ನ ಗಂಡ ಅಭಿಯ ತಮ್ಮನ ಹೆಂಡತಿ. ಅಲ್ಲಿಗೆ ಅಭಿ ನಿಮಗೆ ಭಾವ ಆದರೆ ನಾನು ಅಕ್ಕ ಆಗ್ತೀನಿ, ತಿಳಿತಾ? ನೆನಪಲ್ಲಿ ಇಟ್ಕೊಳ್ಳಿ. ನೀವು ಅಷ್ಟೇ ಸಾತ್ವಿಕ್ರವರೇ, ಅತ್ತಿಗೆ ಅಂತ ಕರೆಯಿರಿ. ವಾರ್ನಿಂಗ್ ಕೊಡುವಂತೆ ಹೇಳಿದ ರೀತಿ ಸ್ವತಃ ಅಭಿಯ ಇನ್ನೊಂದು ರೂಪವನ್ನೇ ಪ್ರದರ್ಶಿಸಿತು. ನೀವೆಲ್ಲ ನಮಗೆ ಕಾಯಬೇಡಿ, ಹೊರಡಿ. ನೋಡೋಣ, ನಮ್ಮ ಯಜಮಾನರು ಖಾಲಿ ಇದ್ದರೆ
ಸಮಯ ಮಾಡಿಕೊಂಡು ದೇವಸ್ಥಾನದ ಹತ್ರ ಬರ್ತೀನಿ. ನಮಗೂ ಮನೆ ದೇವ್ರಲ್ವಾ, ಹಾಗೆ ಬಿಡೋಕ್ಕೆ ಆಗೋಲ್ಲ ಎಂದವಳು ರೂಮಿನ ಕಡೆ ಹೋದರೆ ತನಗೇನು ಕೇಳಿಸಿಲ್ಲ ಎಂಬಂತೆ ಅವಳಿಂದೇ ಹೋದನು ಅಭಿ. ಮನೆಯವರು ಏನೂ ಮಾತನಾಡುವ ಸ್ಥಿತಿಯಲ್ಲಿರಲಿಲ್ಲ. ಅಭ್ಯಪರವಾಯಿಸಿದರೆ ಇತ್ತ ಸನ್ನಿಧಿ, ಸಾತ್ವಿಕ್ ಮನೆಯವರು ಬೇಸರ ಪಡುವರು ಅನ್ನೋ ನೋವು. ಅಭಿಯಂತೂ ಮನೆಯವರ ವಿರುದ್ಧ ನಿಂತಿರುವವನು. ಅವನಿಗೆ ತಿಳಿಸಿ ಹೇಳಲಾಗದು. ಸನ್ನಿಧಿ ಮದುವೆವರೆಗೂ ಮಗನ ಕಣ್ಣಲ್ಲಿ ಶತ್ರುಗಳಾಗಿಯೇ ಇರಬೇಕಾದ ಪರಿಸ್ಥಿತಿ. ಇತ್ತ ಕಡೆ ನಯನ ತಂದೆಯ ಮಾತಿನಂತೆ ತನ್ನ ಮನೆಯವರನ್ನು ಒಪ್ಪಿಸಿ ಕರೆತಂದಿದ್ದನು ನೂತನ್. ಮಗ ಕೆಲಸ ಕಾರ್ಯಗಳು ಅಂತ ಸುತ್ತುವುದು ನೋಡಿ ಮದುವೆ ಆಗುವಂತ ಒತ್ತಾಯ ಮಾಡಿ ಅವರಿಗೂ ಸಾಕಾಗಿತ್ತು. ಈಗ ತಾನೇ ಬಂದು ಹುಡುಗಿ ಹುಡುಕಿರುವೆ, ಬಂದು ಮಾತನಾಡಿ ಅಂದರೆ ಯಾರು ಬೇಡ ಅನ್ನುವರು. ಖುಷಿಯಿಂದಲೇ ಬಂದಿದ್ದರು. ಪ್ರಯಾಣ ಎಲ್ಲ ಸುಖಕರವಾಗಿತ್ತಾ? ಏನು ತೊಂದರೆ ಆಗಲಿಲ್ಲ ಅಲ್ವೇ? ಮನೆಗೆ ಬಂದ ಅತಿಥಿಗಳ ಯೋಗಕ್ಷೇಮ ವಿಚಾರಿಸಿದರು ನಾಗೇಶ್. ತಮಗೇನು ತೊಂದರೆ ಆಗಲಿಲ್ಲ, ನೀವು ಕೂತ್ಕೊಳ್ಳಿ, ತಾವು ವಿನಯದಿಂದಲೇ ಮಾತನಾಡಿದರು ನೂತನ್ ತಂದೆ. ಕುಡಿಯೋಕೆ ಏನು ತಗೋತೀರಾ? ಕಾಫಿ, ಟೀ, ಜ್ಯೂಸ್? ದಿವ್ಯಾ, ಇವರಿಗೇನಾದರೂ ತಕೊಂಡು ಬಾ. ಟೀ ತರಲು ಹೆಂಡತಿಗೆ ಸನ್ನೆ ಮಾಡಿದರು. ಅದೆಲ್ಲ ಇರಲಿ, ಮೊದಲು ನಮ್ಮ ಸೊಸೆ ಕರೀರಿ. ಇವನ ಮೂತಿಗೆ ಅದು ಯಾರು ಯಾಮಾರಿದರು ಅಂತ ನೋಡಬೇಕು ನಾನು. ಮಗನನ್ನು ಕಾಲೆಳೆದರು ನೂತನ್ ತಾಯಿ. ಅವರ ಮಾತಿಗೆ ಮುಖ ಊದಿಸಿಕೊಂಡು ಕೂತಿದ್ದ ನೂತನ್. ನಕ್ಕ ನಾಗೇಶ್, ಒಳ್ಳೆ ತಮಾಷೆ. ಇರಿ ಬರ್ತಾಳೆ. ನಯನ ಬಾಮ ಇಲ್ಲಿ, ನೂತನ್ ಮನೆಯವರು ಬಂದಿದ್ದಾರೆ. ಮೇಲಿದ್ದ ಮಗಳನ್ನು ಕೂಗಿದರು ರಾಜೇಶ್. ತಿಳಿ ನೀಲಿ ಬಣ್ಣದ ಸೀರೆ ಹುಟ್ಟು ಮಲ್ಲಿಗೆ ಮುಡಿದು ಬಂದ ಹುಡುಗಿ ನೋಡಿ ನೂತನ್ ಮನೆಯವರ ಕಣ್ಣು ಹಿಗ್ಗಿದವು. ಹಬ್ಬಾ, ಹುಡುಗಿ ನೋಡೋಕ್ಕೆ ಗೊಂಬೆ ಅಂತ ಇದ್ದಾಳೆ, ಮತ್ತು ಇವನಿಗೆ ಯಾಕೆ ಬಿದ್ಲು? ಆ ಸಮಯದಲ್ಲೂ ಪತಿಯ ಬಳಿ ಮಗನು ಕಾಡಿಸುವುದು ಮರೆಯಲಿಲ್ಲ ನೂತನ್ ತಾಯಿ. ಉರಿದು ಬಿದ್ದ ನೂತನ್, ಮಮ್ಮಿ ನೀವೀಗೆ ಹಾಡ್ತಿದ್ರೆ ನಾನು ಮದುವೆನೇ ಆಗೋಲ್ಲ, ಹೊರಟೋಗ್ತೀನಿ ಅಷ್ಟೇ. ಬೆದರಿಕೆ ಹಾಕಿದನು ತಾಯಿ ತನ್ನನ್ನು ಕೆಣಕುತ್ತಿದ್ದ ರೀತಿಗೆ. ಸರಿ ಕೂರು, ಜಾಸ್ತಿ ಹಾರಾಡಬೇಡ. ಏನಮ್ಮ ನಯನ, ನಿನ್ನ ಬಗ್ಗೆ ಏನಾದರೂ ಹೇಳು, ಕೇಳೋಣ. ಸೊಸೆಯ ವಿಚಾರಣೆಗೆ ನಿಂತರು. ತಲೆ ತಗ್ಗಿಸಿ, ನನ್ನ ಹೆಸರು ನಯನ, ನಾನು ನರ್ಸಿಂಗ್ ಓದಿದ್ದೀನಿ. 5 ತಿಂಗಳು ನೂತನ್ ಅವರ ಫ್ರೆಂಡ್ ಆಸ್ಪತ್ರೆಯಲ್ಲಿ ಕೆಲಸ ಮಾಡಿದ್ದೀನಿ. ನಾನು ನೂತನ್ ಪ್ರೀತಿ ಮಾಡೋಕ್ಕೆ ಶುರು ಮಾಡಿ 2 ವರ್ಷ ಆಗಿದೆ. ಚುಟುಕಾಗಿ ಪರಿಚಯ ಹೇಳಿಕೊಂಡಳು. ಖುಷಿಯಾದ ನೂತನ್ ತಾಯಿ, ನನಗಂತೂ ನಯನ ತುಂಬ ಇಷ್ಟ ಆದ್ಲು. ರಾಜೇಶ್ ರವರೇ, ನನ್ನ ಸೊಸೆ ಹೇಗಿರಬೇಕಾಗಿತ್ತು ಅಂದ್ಕೊಂಡಿದ್ದೇನೋ ಹಾಗೇ ಇದ್ದಾಳೆ. ಆದಷ್ಟು ಬೇಗ ನಮ್ಮ ಸೊಸೆ ನಮ್ಮನೆಗೆ ಕಳಿಸಿಕೊಡಿ. ನನ್ನ ಗೆಳತಿಯರಿಗೆಲ್ಲ ನನ್ನ ಸೊಸೆನ ತೋರಿಸ್ಬೇಕು. ತುದಿಗಾಲಲ್ಲಿ ನಿಂತಿರುವ ರೀತಿ ಕೇಳಿದರು. ತಮ್ಮ ಆಸೆಯೂ ಅದೇ ಆಗಿದ್ದರಿಂದ ಅದಕ್ಕೇನಂತೆ, ನೀವು ಯಾವಾಗ ಹೇಳ್ತೀರಾಗ ಮದುವೆ ಮಾಡಿಕೊಂಡು ಕರ್ಕೊಂಡೋಗಿ. ನಮ್ಮದೇನೂ ಅಭ್ಯಂತರವಿಲ್ಲ. ಆದರೆ ನೂತನ್ ವರ್ಷ ಬಿಟ್ಟು ಮದುವೆ ಇರಲಿ ಅಂದರೂ. ಅಳಿಯನ ಕಡೆ ನೋಡಿದ್ರು. 1 ವರ್ಷ ಬಿಟ್ಟ? ಯಾಕೆ? ನಯನ ಏನಾದರೂ ಕೆಲಸ ಮಾಡ್ತಿದ್ದಾಳಾ ಇಲ್ಲ ಓದ್ತಿದ್ದಾಳಾ? ಸೊಸೆ ಸಲುವಾಗಿ ಎಂದುಕೊಂಡು ಕೇಳಿದರು. ಮಧ್ಯೆ ಮಾತನಾಡಿದ ನಯನ, ಹಾಗೇನಿಲ್ಲ ಅತ್ತೆ, ನೂತನ್ಗೆ ಈಗ ಮದುವೆ ಆಗೋಕ್ಕೆ ಇಷ್ಟ ಇಲ್ವಂತೆ. ತುಂಬ ಕೆಲಸ ಇದೆ ಅಂತೆ, ಅದು ಮುಗಿಸಿ 1 ವರ್ಷ ಬಿಟ್ಟು ಆಗೋಣ ಅಂತಿದ್ದಾರೆ. ಮುಖ ಸಣ್ಣ ಮಗುವಿನಂತೆ ಮಾಡಿಕೊಂಡು ಹೇಳಿದ್ದಳು. ಇವನಿಗೆ ಯಾಕೆ 1 ವರ್ಷ? ಯಾರು ಮಾಡದಿರುವ ಕೆಲಸ ಇವನು ಮಾಡ್ತಿದ್ದಾನಾ? ಇರು, ಅಭಿಮನ್ಯುಗೆ ಹೇಳ್ತೀನಿ, ಇವನಿಗೆ ಮದುವೆ ಮಾಡಬೇಕು, ಜಾಸ್ತಿ ಕೆಲಸ ಕೊಡಬೇಡ ಅಂತ. ಸರಿನಾ? ಈಗಲಾದರೂ ಮದುವೆಯಾಗು. ಸಂಬಂಧಿಕರೆಲ್ಲ ಮಗನ ಮದುವೆ ಬಗ್ಗೆ ಹಾಡಿಕೊಳ್ಳುವುದರಿಂದ ಬೇಗ ಮದುವೆ ಮಾಡಲು ನಿರ್ಧರಿಸಿದರು. ಸಿಕ್ಕ ಅವಕಾಶ ಬಿಡದ ನಯನ, ಅತ್ತೆ, ಕೆಲಸ ನೆಪ ಅಷ್ಟೇ. ನಿಮ್ಮ ಮಗನಿಗೆ ಕಾಲೇಜ್ಗೆ ಓದೋಕ್ಕೆ ಬರುವ ಹುಡುಗಿಯರೆಲ್ಲ ಇವರನ್ನು ನೋಡಬೇಕು ಅನ್ನೋ ಆಸೆ. ಮದುವೆ ಆದರೆ ಯಾರು ನೋಡೋಲ್ಲ ಅಂತ ಈ ಥರ ಮದುವೆ ಬೇಡ ಅಂತ ಮುಂದೆ ಹಾಕ್ತಿದ್ದಾರೆ ನೋಡಿ. ಇದೊಂದು ಸತ್ಯವನ್ನೇ ಹೇಳಿದವಳ ಕೆಕ್ಕರಿಸಿ ನೋಡಿದ ನೂತನ್. ಅಯ್ಯೋ ದರಿದ್ರದವನೇ, ಏನು ಬಂದಿರೋದು ನಿಂಗೆ? ನನ್ನ ಸೊಸೆಗಿಂತ ಚೆನ್ನಾಗಿ ನಿನ್ನ ಕಾಲೇಜಿಗೆ ಯಾವಳು ಬರ್ತಾಳೆ? ಮರ್ಯಾದೆಯಿಂದ ಸುಮ್ಮನೆ ಮದುವೆ ಆಗು, ಇಲ್ಲ ಈ ಜನ್ಮದಲ್ಲಿ ನಿಂಗೆ ಮದುವೆನೇ ಮಾಡೋಲ್ಲ. ತಾವು ಹಠ ಹಿಡಿದು ಕೂತರು. ಅಳಿಯಂದಿರಿಗೆ ಇನ್ನೂ ಸಮಯ ಬೇಕೇನು ಬಿಡಿ ಬೀಗರೆ.
ನಿಧಾನವಾಗಿ ಮಾತುಕತೆ ಮಾಡಿದರೆ ಆಗುತ್ತೆ. ಹೀಗೇನು ಅವಸರ? ಅಳಿಯನ ಸಪ್ಪೆ ಮುಖ ನೋಡಿ ತಾನು ಅವನಿಗೆ ಸಹಾಯಕ್ಕೆ ನಿಂತರು ನಾಗೇಶ್. ಇದರಲ್ಲಿ ಅವಸರ ಏನಿಲ್ಲ, ನೀವು ಸುಮ್ಮನಿರಿ ಬೀಗ್ರೆ. ಈಗಾಗಲೇ 30 ವರ್ಷ ಆಗಿದೆ. ಇನ್ನು ಯಾವಾಗ ಮದುವೆ ಆಗೋದು? ಮುದುಕ ಆದಾಗ್ಲಾ? ನೀವು ಸುಮ್ಮನೆ ಜ್ಯೋತಿಷ್ಯರ ಹತ್ರ ಜಾತಕ ತೋರಿಸಿ ಒಳ್ಳೆಯ ದಿನ ನೋಡಿ ಹೇಳಿ. ಕಡ್ಡಿ ತುಂಡು ಮಾಡಿದಂತೆ ನುಡಿದರು. ಅವರಿಗೆ ಇಷ್ಟ ಇಲ್ಲ ಅಂದರೆ ಬೇಡ ಅತ್ತೆ, ಬಲವಂತ ಮಾಡಬೇಡಿ. ನಿಧಾನವಾಗಿ ಅವರು ಹೇಳಿದಾಗಲೇ ಮುಂದುವರಿಯೋಣ ಬಿಡಿ. ತಾನು ಹಿಂದೇಟು ಹಾಕಿದಳು ನಯನ. ನನಗೆ ಮದುವೆ ಒಪ್ಪಿಗೆ ಇದೆ, ನೀವು ತಯಾರಿ ಮಾಡಿ. ನೀವು ಹೇಳಿದ ದಿನ ಮದುವೆ ಆಗ್ತೇನೆ, ನಂದೇನು ಅಭ್ಯಂತರವಿಲ್ಲ. ಕೊನೆಯ ಮಾತು ಎಂಬಂತೆ ನುಡಿದು ಸುಮ್ಮನೆ ಕೂತನು ನೂತನ್. ಇನ್ನೇನು, ಎಲ್ಲ ಮಾತುಕತೆ ಆಯ್ತಲ್ಲ, ನಿಶ್ಚಿತಾರ್ಥದ ದಿನ ಗೊತ್ತು ಮಾಡಿ ತಿಳಿಸಿ. ಆದಷ್ಟು ಬೇಗ ಮದುವೆ ಮಾಡಿ ಮುಗಿಸೋಣ. ತುದಿಗಾಲಲ್ಲಿ ಕುಣಿಯುತ್ತಿದ್ದರು ನೂತನ್ ತಾಯಿ ಮಗನ ಮದುವೆ ಖುಷಿಗೆ. ಇತ್ತ ಕಡೆ ರೂಮಿಗೆ ಬಂದವನ ಕಣ್ಣಿಗೆ ಸ್ನಾನ ಮುಗಿಸಿ ಕನ್ನಡಿ ಮುಂದೆ ತಯಾರಾಗುತ್ತಿದ್ದ ಶ್ರೀನಿಕನ ಕಂಡು ಕಿರುನಗೆ ಬೀರಿದನು. ಅಭಿ ಹೆಂಡತಿಯ ಧೈರ್ಯ ತನ್ನೆದುರಿಗಷ್ಟೇ ಎಂದುಕೊಂಡಿದ್ದವನಿಗೆ ಮನೆಯವರೆದುರು ಗಂಡನ ಬಿಟ್ಟುಕೊಡದೆ ಸರಿಯಾಗಿ ಜಾಡಿಸಿ ಬಂದಿದ್ದಳು. ತನ್ನನ್ನು ಪರವಹಿಸಿದ ಮಡದಿಯ ಪ್ರಶಂಸಿಸಬೇಕಾ, ಮನೆಯವರ ಎದುರು ಕೆಟ್ಟವಳಾದಳು ಎಂದು ಬಯ್ಯಬೇಕಾ ತಿಳಿಯದಾಗಿದೆ. ಕನ್ನಡಿ ಮುಂದೆ ನಿಂತು ಮುಂಗುರುಳು ಹಿಂದೆ ಸರಿಸುತ್ತಿದ್ದವಳ ಬಳಿ ಬಂದವನು, ಅದೇನೆ ಅದು ಪದೇ ಪದೇ ಹಿಂದೆ ಆಗ್ತಿದ್ಯಾ, ಅಚ್ಚುಕಟ್ಟಾಗಿ ಒಂದು ಕ್ಲಿಪ್ ಹಾಕು ಎಂದು ತಾನೇ ಕೂದಲು ಹಿಂದೆ ಸರಿಸಿದನು. ಹೇರಿ, ಹಿಂದೆ ಹಾಕೋಕ್ಕ ಫ್ರಂಟ್ ಕಟ್ ಮಾಡಿಸಿರೋದು, ಮುಂದೆ ಸ್ಟೈಲ್ ಆಗಿ ಕಾಣಲಿ ಅಂತ ಮಾಡಿಸಿರೋದು. ನೀವು ಸುಮ್ಮನೆ ರೀ, ಮತ್ತೆ ಮುಂದೆ ಸೆಟ್ ಮಾಡಿದಳು. ಹಿಂದಿನಿಂದ ಬಳಸಿ ಹಿಡಿದವನು, ಲೇ ಭಜನೆ, ಮದುವೆ ಮುಂಚೆ ಒಳ್ಳೆ ಗೂಬೆ ಥರ ಇದ್ದೆ. ನನ್ನ ಮದುವೆ ಆಗಿದ್ದೇ ಆಗಿದ್ದು. ನೋಡು ಹೇಗೆ ಟೊಮೆಟೊ ಹಣ್ಣಿನ ಥರ ಆಗಿದ್ಯಾ, ಹಾಗೆ ಕಚ್ಚು ತಿಂದು ಬಿಡಬೇಕು. ಕೆನ್ನೆಯ ಕಚ್ಚುವಂತೆ ಮಾಡಿ ಮುತ್ತನಿಟ್ಟನು. ಎಂಥದೂ ಇಲ್ಲ, ಮದುವೆ ಹೊಸದ್ರಲ್ಲಿ ನೀವು ನನ್ನ ಸರಿಯಾಗಿ ನೋಡಿಲ್ಲ, ಅದಕ್ಕೆ ಹಾಗೆ ಅನಿಸಿದೆ. ಈಗ ಯಾವಾಗಲೂ ನನ್ನ ಜೊತೆನೇ ಇರ್ತೀರಲ್ಲ, ಅದಕ್ಕೆ ಹಾಗೆ ಅನಿಸಿದೆ. ಜೊತೆಗೆ ಈಗ ಬೇರೆ ನನ್ನ ಇಷ್ಟಪಡ್ತಿದ್ದೀರಾ ಅನಿಸುತ್ತೆ. ಮಾತಿನ ಬರದಲ್ಲಿ ಹಾಗೆ ತೇಲಿಸಿದಳು. ಅವಳ ಕೆನ್ನೆಗೆ ಕೆನ್ನೆ ಉಜ್ಜಿದವನು, ಅನಿಸುತ್ತೆ ಅಂದರೆ ಖಚಿತವಾಗಿ ಗೊತ್ತಿಲ್ಲ ಅನ್ನು. ನಿಮಗೂ ಇಷ್ಟ ಇಲ್ವಾ ಮೇಡಮ್? ಏನು ಇಷ್ಟ ಇಲ್ಲ? ಪ್ರಶ್ನಾರ್ಥಕವಾಗಿ ದಿಟ್ಟಿಸಿ ಕೇಳಿದಳು. ನಡು ಸವರಿದವನು, ಅದೇ ಈ ಥರ ಮಾಡೋದು, ಹೀಗೆ ಗಿಲ್ಲೋದು, ಕಚ್ಚುವುದು, ಆಮೇಲೆ ಹೀಗೆ ಎಂದು ನಡು ಗಿಲ್ಲಿದವನ ರೀತಿಗೆ ಗಾಬರಿಯಿಂದ ಬಿಚ್ಚಿದಳು. ಹೇ ತು ರೀ, ಏನ್ರಿ ನೀವು, ಯಾರಾದರೂ ನೋಡಿದ್ರೆ? ನಡು ಉಜ್ಜಿಕೊಳ್ಳುತ್ತಾ ರೇಗಿದಳು ಗಂಡನ ಮೇಲೆ ಉಸಿ ಮುನಿಸು. ತೋಳಿಡಿದು ಬಳಿಗೆಳೆದುಕೊಂಡವನು, ಏನಾಯಿತು ಶ್ರೀನಿಕಾ, ತುಂಬ ನೋವಾಯ್ತಾ? ಮುಗ್ಧವಾಗಿ ಕೇಳಿ ತಾನೂ ಉಜ್ಜಿದನು. ಅವನ ಕೈ ಕೊಸರಿದವಳು, ಹೇ ರೀ ಬಿಡಿ ನೀವು, ನನಗೆ ಸಮಯ ಆಯಿತು, ಹೊರಡಬೇಕು. ನೀವು ಮೊದಲು ಸ್ನಾನ ಮುಗಿಸಿ ಬನ್ನಿ, ಲೇಟ್ ಆಗೋಲ್ವ ಆಫೀಸ್ಗೆ ಹೋಗೋಕ್ಕೆ? ಗಂಡನ ದೂರ ಸರಿಸಿ ಕೇಳುತ್ತಿದ್ದಳು. ಮತ್ತೆ ಬಳಸಿಡಿದವನು, ಸಮಯ ಆಗಲಿ, ಈಗ ದೇವಸ್ಥಾನಕ್ಕೆ ಹೋಗೋದಾ ಇಲ್ಲ ಕೆಲಸಕ್ಕೆ ಹೋಗೋದಾ? ಅಮ್ಮನವರು ಏನು ಹೇಳ್ತೀರೋ ಹಾಗೆ. ಅಮಾಯಕನಂತೆ ಹೇಳಿದ ರೀತಿಗೆ ಜೋರಾಗಿ ನಕ್ಕೊಬಿಟ್ಟಳು. ಯಾಕೆ ಭಜನೆ, ಸುಮ್ಮನೆ ನಗ್ತಿದ್ಯಾ? ಅದೇನು ನನಗೂ ಹೇಳು, ನಾನು ನಗ್ತೀನಿ. ಮಡತಿ ಆನೆಗೆ ಗುದ್ದಿದನು. ಏನಿಲ್ಲಪ್ಪ, ಈಗ ಕೆಲಸಕ್ಕೆ ಹೋಗೋಣ, ಅಲ್ಲಿಂದ ಹಾಗೆ ಮನೆ ದೇವರಿಗೆ ಹೋಗೋಣ. ಹೇಗೋ ನಾವು ಮದುವೆ ಆದಾಗಿನಿಂದ ಅಲ್ಲಿಗೆ ಹೋಗೇ ಇಲ್ಲ, ಇವತ್ತು ಹೋಗಿ ಬರೋಣ. 2 ಕೆಲಸ ಆದ ಹಾಗೆ ಆಗುತ್ತೆ. ಮಡದಿಯ ಮಾತಿಗೆ ಸರಿ ಎನ್ನುವಂತೆ ಕಣ್ಣು ಮಿಟುಕಿಸಿದವನು, ಸರಿ ಮೇಡಮ್, ನಿಮ್ಮಪ್ಪನೆಯಂತೆ ಆಗಲಿ ಎಂದವನ ದೂಡಿ ರೆಡಿಯಾಗಲು ಓಡಿದಳು. ನಕ್ಕು ತಲೆ ಕೆರೆದುಕೊಂಡವನು ಸ್ನಾನಕ್ಕೆ ನಡೆದನು. ದಾಂಪತ್ಯ ಜೀವನದ ಮಜಲುಗಳನ್ನು ಅರಿಯಲು ಈಗ ಶುರು ಮಾಡಿದ್ದನು. ಕತೆ ಮುಂದುವರಿಯುತ್ತದೆ. ಹಾಗೆ ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಲಿಲ್ಲ ಅವರು ದಯವಿಟ್ಟು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ.